ವಿದ್ಯಾದೇವಿಗೆ ನಮಸ್ಕರಿಸ್ತಾ ಇವತ್ತಿನ ದಿವಸ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಡೈಟ್ಮನ್ನೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಖಾನಾಪುರ ಒಂದು ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಒಂದು ನಿರ್ದೇಶನದಂತೆ 1ರಿಂದ 3ನೇ ತರಗತಿಯ ಶಿಕ್ಷಕರಿಗೆ ಈ ಗೊಂಬೆ आटिकेಗಳ ಮೂಲಕ गोड करावा आपण हा घेऊन स्वागताचा सन्मान मी या ठिकाणी स्वागताचा कार्यक्रम उरकण्यासाठी या ठिकाणी उभा आहे। तर आजच्या या कार्यक्रमासाठी उपस्थित तमाम शिक्षक विद्यार्थी सगळ्यांचं मी या ठिकाणी स्वागत शब्दसन्मानी स्वागत करत आजच्या कार्यक्रमाचे शाळेच्या म्हणजे संत मेलगे विद्यालय नंदगडच्या एसडीएमसीचे अध्यक्ष श्री गंगाराम पाटील सर या ठिकाणी आम्हाला अध्यक्ष म्हणून लावलेले आहेत। मी त्यांचं सर्वप्रथम पुष्प देऊन स्वागत करू इच्छितो। मी देसाई सरांना श्री प्रकाश देसाई सरांना विनंती करतो की त्यांनी आमच्या शाळेच्या ಹಾಗೂ ವಿಐಟಿಯಾದಂಥ ಕಮಾರ್ ಸರ್ ಅವರೇ ಆಗ ಹಾಗೂ ನನ್ನ ಎಲ್ಲ CRP ಅವರೇ SDMC ಅಧ್ಯಕ್ಷ ಸದಸ್ಯರು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದಂತಹ ಶಾಲೆಗಳ ಮುಖ್ಯೋಪಾಧ್ಯಾಯರೇ ಹಾಗೂ ಇವತ್ತಿನ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶಿಕ್ಷಕ ಬಂಧುಗಳೇ ಮುದ್ದು ವಿದ್ಯಾರ್ಥಿಗಳು ಈಗೆಲ್ಲ ಗೊತ್ತಿರೋ ಹಾಗೆ ನೀವು ದಿನನಿತ್ಯ ನಿಮ್ಮ ವಾಟ್ಸಪ್ಗಳಲ್ಲಿ ನೋಡ್ತಾ ಇರ್ತೀವಿ ಏನಂತ ಅಂತಂದರೆ ತಾಲೂಕಿನಾದ್ಯಂತ ಬೇಸ್ಡ್ ತರಬೇತಿ ಆಟೋಪಕರಣಗಳೊಂದಿಗೆ ಶಿಕ್ಷಣದ ಕಲಿಕೆ ವೈಜ್ಞಾನಿಕ ಕಲಿಕೆಯ ಸೈಂಟಿಫಿಕ್ ಮೆಥಡ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಂತ ಈ ವಿಧಾನವನ್ನು ಮಾಡಬೇಕಾದ್ರೆ ಈ ಒಂದು ಕೆಲವೊಂದು ವಿಧಾನಗಳನ್ನು ಬಳಸಬೇಕು ಅಂತ ತಿಳ್ಕೊಂಡು ಡಿಪಾರ್ಟ್ಮೆಂಟು ಬಹಳಷ್ಟು ತರಬೇತಿಗಳನ್ನು CRPಗಳಿಂದ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕ ವರ್ಗದವರಿಗೆ ನಲಿ ಇರ್ಬೋದು ಕಲಿ ಇರ್ಬೋದು ಎಲ್ಲರಿಗೂ ಕೂಡ ಈ ತರಬೇತಿಯನ್ನು ನಾವು ಕೊಟ್ಟಿದ್ದೀವಿ। ಅದರ ಪ್ರದರ್ಶನ ಅದನ್ನು ಶಾಲೆಗಳಲ್ಲಿ ಶಿಕ್ಷಕರು ಯಾವ ರೀತಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ, ಈ ಅನುಷ್ಠಾನದಲ್ಲಿ ನಾವು ಹೇಳಿದಂತಹ ಅಥವಾ ತಿಳಿಸಿದಂತಹ ವಿಧಾನಗಳನ್ನು ಬಿಟ್ಟು ಇನ್ನೇನು ವಿಶೇಷತೆಗಳನ್ನು ಬಳಸಿ ಕಲಿಕೆಯನ್ನು ಮಕ್ಕಳಿಗೆ ಫಲಪ್ರದವಾಗುವಂತೆ ಸಾಮರ್ಥ್ಯಕ್ಕನುಗುಣವಾಗಿ ಕಲಿಕೆಯ ಫಲ ಅಂತೀವಿ। ಸಾಮರ್ಥ್ಯ ಇರಬೇಕು, ಕಲಿಕೆ ಆಗಬೇಕು, ಫಲ ಹೊರಹೊಮ್ಮಬೇಕು। ಮಕ್ಕಳಲ್ಲಿ ನಾವು ಸಾಮರ್ಥ್ಯಾಧಾರಿತ ಕಲಿಕೆ ಅಂತ ಕಲಿತೇವೆ। ಒಂದನೇ ತರಗತಿ ಇರುವಂಥ ಮಗುವಿಗೆ ಯಾವ ಸಾಮರ್ಥ್ಯ ಇರಬೇಕು, 2ನೇ ತರಗತಿ 3ನೇ ತರಗತಿ ಈ ರೀತಿಯಾಗಿ ಬೇರೆ ಬೇರೆ ತರಗತಿಗಳಿಗೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಸಾಮರ್ಥ್ಯಗಳನ್ನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಬೇರೆ ಯಾರೂ ಮಾಡಲಿಲ್ಲ, ಶಿಕ್ಷಕರೇ ಮಾಡಿದ್ದಾರೆ। ಹಾಗಾಗಿ ಆ ಸಾಮರ್ಥ್ಯಗಳನ್ನು ನಾವು ಒಪ್ಪಿಕೊಂಡು ಮಕ್ಕಳಲ್ಲಿ ಕಲಿಕೆ ಆಗಬೇಕಾದ್ರೆ ಕೆಲವೊಂದು ಆಟೋಪಕರಣಗಳನ್ನು ನಾವು ಬಳಸ್ತಾ ಇದ್ದೇವೆ। ಈ ಹಿಂದೆ ನಾವು ಕಲಿಯುವಾಗ ಇಂಥವುಗಳನ್ನು ಮಾಡಿದ್ವಿ, ತುಳಸಿ ಪಕ್ಕ ತಗೊಂಡು ಅಕ್ಷರವನ್ನು ಬರೆದು ಅದ್ರ ಮೇಲೆಲ್ಲ ಸಾಲಾಗಿಟ್ಕೊಂಡು ಬಂದಿದ್ವಿ, ಅದಕ್ಕೆ ಗಮ್ ಹಚ್ಚಿ ಪಟಗಳನ್ನು ಮಾಡಿದ್ವಿ, ಅದ್ರ ಜೊತೆಗೆ ಕಡ್ಡಿ ಪೆಟ್ಟಿಗೆ ಇಟ್ಕೊಂಡು ABC ಬರೆದಿದ್ವಿ। ತಾಯಿ ಚಕ್ಲಿ ಮಾಡುವಾಗ ನಾವು ಅದರಲ್ಲಿ ಕೂಡ C D ಅವುಗಳನ್ನು ಬರೆದು ತೋರಿಸಿದ್ವಿ, ಇಂಥವುಗಳನ್ನು ನಾವು ಮಾಡಿದ್ದೇವೆ। ಆದರೂ ಕೂಡ ಅದೇ ಒಂದು ಹಳೆಯ ವಿಧಾನ ಇನ್ನು ಹೊಸ ಟ್ರೆಂಡ್ನಲ್ಲಿ ಅಂತ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್ ಅಂತ ಹೊಸ ಹಾಕಿದಾಗ, ಯಾಕಂತಂದರೆ ಜಗತ್ತು ಬದಲಾಗ್ತಾ ಇದೆ, ಪರಿಸರ ಬದಲಾಗ್ತಾ ಇದೆ, ಶಿಕ್ಷಣದಲ್ಲಿಯೂ ಕೂಡ ಕಲಿಕೆಯಲ್ಲಿಯೂ ಕೂಡ ಬದಲಾವಣೆ ಆಗ್ತಾ ಇದೆ। ನಾವು ಈಗ ನಮ್ಮ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ಅದರ ಜೊತೆಗೆ ಇಲಾಖೆ ನಮ್ಮ ಪ್ರೈವೇಟ್ ಖಾಸಗಿ ಸಂಸ್ಥೆಗಳ ಜೊತೆಗೆ ಏನು ಮಾಡಬೇಕಾಗ್ತಿದೆ ಅಂದರೆ ಪೈಪೋಟಿಯನ್ನು ಮಾಡಬೇಕಾದಾಗ ಹೊಸ ವಿಧಾನಗಳನ್ನು ನಮ್ಮಲ್ಲಿಯೂ ಕೂಡ ಅಳವಡಿಸಿದಾಗ ಆ ಪ್ರೈವೇಟ್ ಶಾಲೆಗೆ ಹೋಗುವಂಥ ಮಕ್ಕಳು ಪಾಲಕರು ನಮ್ಮ ಶಾಲೆಗಳ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಾರೆ। ನಮ್ಮ ಎಕ್ಸಿಸ್ಟೆನ್ಸ್ ನಮ್ಮದು ತೋರಿಸಿದಾಗ ಮಾತ್ರ ಏನಾಗ್ತದೆ ಅಂತಂದರೆ ಬೇರೆಯವರೊಂದಿಗೆ ಕಾಂಪಿಟೇಷನ್ ಮಾಡಿ ಮಕ್ಕಳನ್ನು ನಿಮ್ಮೆಲ್ಲರ ಉಳುವು ಮಕ್ಕಳಿಂದ ಅಂತ ನಾವು ಹೇಳ್ತೀವಿ।
ಮಕ್ಕಳೇ ನಮ್ಮ ಶಾಲೆಯಲ್ಲಿ ಇರಲಿಲ್ಲ ಅಂತಂದರೆ ನಾವೇನು ಕಲಿಸೋಕ್ಕೆ ಸಾಧ್ಯ ಇದೆ? ಕಲಿಸಿದ ನಂತರ ಮಕ್ಕಳು ಅದನ್ನು ಪ್ರದರ್ಶಿಸಬೇಕು. ಹೇಗೆ ಪ್ರದರ್ಶಿಸಬೇಕು ಅಂದಾಗ ಈಗ ನಾವು ಮೌಲ್ಯಾಂಕನ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತೇವೆ. ವಿಶ್ಲೇಷಣೆಯನ್ನು ಕೂಡಿ ಅವನು ಮಾಡಿದ ನಂತರ ಕ್ರೋಢೀಕರಿಸಿ ತರಬೇತಿಗಳನ್ನು ಮಾಡ್ತೇವೆ. ಉದ್ದೇಶ ಯಾವ ಮಗು, ಯಾವ ಶಿಕ್ಷಕ, ಯಾವ ಸಾಮರ್ಥ್ಯದಲ್ಲಿ ಹಿಂದಿದೆ ಅನ್ನೋದನ್ನು ತಿಳ್ಕೊಳ್ಳೋದೇ ಮುಖ್ಯ ಉದ್ದೇಶ. ಹಾಗಾಗಿ ಇವತ್ತು ಈ ಟ್ರೈ ಬೇಸ್ಡ್ ಪೆಡಾಗೋಜಿಯಲ್ಲಿ ನಮ್ಮ ಎಲ್ಲ ಮರಾಠಿ ಹಾಗೂ ಕನ್ನಡ ಶಿಕ್ಷಕರು ಬಹಳ ಚೆನ್ನಾಗಿ ಭಾಗವಹಿಸಿ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸ್ತಾರೆ. ಈಗಾಗಲೇ ಚರ್ಚಿಸರು ಅಂಕಗಳನ್ನು ಕೂಡ ಹೇಳಿದ್ದಾರೆ. ಅಂಕಗಳು ಇಲ್ಲಿ ಪ್ರೈಸು ಇಂಪಾರ್ಟೆಂಟ್ ಅಲ್ಲ. ಮುಖ್ಯವಾಗಿ ನಾನು ಕಲಿಕೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೇನೆ. ಈಗ ನೀವೇನು ಮಾಡಿದ್ದೀರಲ್ಲ, ನನ್ನ ಉದ್ದೇಶ ಶಾಲಾ ಹಂತದಲ್ಲಿಯೂ ಕೂಡ ನಿಮ್ಮ ಮಕ್ಕಳಿಂದಲೇ ಎಕ್ಸ್ಪ್ಲೇನ್ ಮಾಡೋಕೆ ಹಚ್ಚಿ SEMC ಅಧ್ಯಕ್ಷರನ್ನ, ಪಾಲಕರನ್ನ ಕರೆದು ಒಂದು ದಿವಸ ಪ್ರದರ್ಶನವನ್ನು ಮಧ್ಯಾಹ್ನದ ಅವಧಿಯಲ್ಲಿ ಮಾಡಿದರೆ ಇನ್ನೂ ಕೂಡ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಯಾವಾಗ ಮಕ್ಕಳು ಶಾಲೆಗೆ ಬರುವುದಿಲ್ಲಲ್ಲ, ಹಬ್ಬ ಇರ್ತದೆ, ಮರುದಿವಸ ಏನಿರ್ತದೆ, ಮಕ್ಕಳು ಸುಟಿ ಮಾಡ್ಕೊಂಡು ಬಿಡ್ತಾರೆ. ಆ ದಿವಸ ನೀವು ಅರ್ಧ ಹೇಳ್ಬಿಡ್ಬೇಕು, ಇದು ಏನಿದೆ, ಇಂಥ ಸ್ಪರ್ಧೆ ಇದೆ, ಬರಬೇಕು. ಸಾಮಾನ್ಯವಾಗಿ ಸ್ಪರ್ಧೆಗಳನ್ನೆಲ್ಲ ಸುಟಿ ಆದ ಮರುದಿವಸ ಇಡಬೇಕಂದ್ರೆ ಮಕ್ಕಳು ಎಂದೂ ತಪ್ಪಿಸಂಗಿಲ್ಲ. ಆಟ ಇರ್ಬೋದು, ಇಂಥವುಗಳೇ ಇರ್ಬೋದು. ಇವುಗಳನ್ನು ಮಾಡಿದಾಗ ನಿಮ್ಮ ವಿದ್ವತ್ತನ್ನು ಮಕ್ಕಳಿಗೂ ತೋರಿಸಿದಂಗಾಗ್ತದೆ, ಪಾಲಕರಿಗೂ ತೋರಿಸಿದಂಗಾಗ್ತದೆ. ನಿಮ್ಮ ಶಾಲೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಈಗ ನಾವು ಇಷ್ಟೆಲ್ಲ ಮುಗಿದ ನಂತರ ಕೊನೆಗೆ ಯಾವ ಹಂತಕ್ಕೆ ಬಂದೇವಪ್ಪ ಅಂತಂದರೆ, ನಾವು ನಮ್ಮ ಮಕ್ಕಳನ್ನೆಲ್ಲ ಕನ್ನಡ ಮೀಡಿಯಂ ಹಾಕಿ, ನಂತರ 5ನೇ ಇಂಗ್ಲೀಷ್ ಮೀಡಿಯಂಗೆ ಹಾಕಿ, ನಂತರ ಅವರು ಉದ್ಯೋಗಕ್ಕೆ ಹಾಕಿದ ನಂತರ ಈಗ ನಮ್ಮ ವಿಚಾರ ಏನಪ್ಪ ಅಂದರೆ ಮಾತೃಭಾಷೆಯಲ್ಲಿಯೇ ಕಲಿಕೆಯಾದರೆ ಪರಿಣಾಮ ಆಗ್ತದೆ ಅನ್ನುವಂಥ ಒಂದು ನಿರ್ಣಯಕ್ಕೆ ಯಾವಾಗ ಬರ್ತೇವೆ ಅಂದರೆ ಎಲ್ಲ ಮುಗಿದ ನಂತರ ಬರ್ತೇವೆ. ನೀವು ಕೂಡ ಹಂಗೆ ಮಾಡಿದ್ದೀರಿ. ಇದರಿಂದ ಎಲ್ಲ ಶಿಕ್ಷಕರು ನಮ್ಮ ಮಕ್ಕಳನ್ನು ಪ್ರೈವೇಟ್ ಶಾಲೆಗೆ ಹಾಕಿ ಚಂದ ಕಲಿಸಿ, ಅವ್ರ ಮನೆಗೆ ಬಂದ ಕೂಡಲೇ ಪ್ರಾಕ್ಟೀಸ್ ಮಾಡಿಸಿ, ರೂಢಿ ಮಾಡಿಸಿ, ಎಲ್ಲಿಯೂ ಕೂಡ ಒಂದು ಅಂಕ ತಪ್ಪದ ಹಾಗೆ ಮಾಡಿಕೊಂಡು ಎಲ್ಲೂ ಒಂದು ಅಂಕ ತಪ್ಪಬಾರ್ದು ಅಂಥೇಳಿ ಪ್ರಯತ್ನವನ್ನು ಮಾಡಿ ಮಕ್ಕಳನ್ನು ಕಲಿಸ್ತೇವೆ. ಆದರೆ ಜೀವನದ ಪಾಠದಲ್ಲಿ ನಮ್ಮ ಮಕ್ಕಳು ಏನಾಗ್ತಾರೆ ಅಂದರೆ ಸೋಲ್ತಾರೆ. ಜೀವನದ ಪಾಠವನ್ನು ನಿಜವಾಗಿ ಕಲಿಬೇಕಂತಂದರೆ ಮೊದಲು ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳು ಕಲಿತಾರೆ. ಯಾಕಂದರೆ ಇಲ್ಲಿ ಎಲ್ಲ ಸ್ಥಳದ ಮಕ್ಕಳು ಬರ್ತಾರೆ, ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಮೇಲು ಕೇಳು ಇರ್ತಾರೆ, ಎಲ್ಲ ಪರಿಸರದಿಂದಲೂ ಮಕ್ಕಳು ಬರ್ತಾರೆ, ಕುಡುಕರ ಮಕ್ಕಳು ಬರ್ತಾರೆ, ಒಳ್ಳೆಯ ಸಂಸ್ಕಾರ ಇರುವಂತಹ ಮಕ್ಕಳು ಬರ್ತಾರೆ. ಒಬ್ಬರಿಗೊಬ್ಬರು ಬಹಳಷ್ಟನ್ನು ಅವರ ಒಡನಾಟದಿಂದ ಬರೀ ಶಾಲೆ ಕಲಿಯೋದಷ್ಟೇ ಅಲ್ಲ, ಮಾನವೀಯ ಗುಣಗಳನ್ನು, ಸಮಾಜದ ಕಲ್ಪನೆಯನ್ನು, ಪ್ರಜಾಪ್ರಭುತ್ವದ ಬುನಾದಿಯನ್ನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಕಿ ನಮ್ಮ ಉದ್ದೇಶ ಒಳ್ಳೆಯ ಎಲ್ಲ ಸ್ಥಳದ ಮಕ್ಕಳು ಬರ್ತಾರೆ, ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಮೇಲು ಕೇಳು ಇರ್ತಾರೆ, ಎಲ್ಲ ಪರಿಸರದಿಂದಲೂ ಮಕ್ಕಳು ಬರ್ತಾರೆ, ಕುಡುಕರ ಮಕ್ಕಳು ಬರ್ತಾರೆ, ಒಳ್ಳೆಯ ಸಂಸ್ಕಾರ ಇರುವಂತಹ ಮಕ್ಕಳು ಬರ್ತಾರೆ. ಒಬ್ಬರಿಗೊಬ್ಬರು ಬಹಳಷ್ಟನ್ನು ಅವರ ಒಡನಾಟದಿಂದ ಬರೀ ಶಾಲೆ ಕಲಿಯೋದಷ್ಟೇ ಅಲ್ಲ, ಮಾನವೀಯ ಗುಣಗಳನ್ನು, ಸಮಾಜದ ಕಲ್ಪನೆಯನ್ನು, ಪ್ರಜಾಪ್ರಭುತ್ವದ ಬುನಾದಿಯನ್ನು ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಕಿ ನಮ್ಮ ಉದ್ದೇಶ ಒಳ್ಳೆಯ ಪ್ರಜೆಗಳನ್ನು ದೇಶಕ್ಕೆ ಕೊಡೋದು ನಮ್ಮ ಕೆಲಸ ಇರ್ತದೆ. ಅದರ ಜೊತೆಗೆ ಪಾಠನೂ ಕೂಡ ಕೂಡಿದಾಗ ಇನ್ನೂ ಪರಿಣಾಮಕಾರಿಯಾಗಿ ನಮ್ಮ ಸರ್ಕಾರಿ ಶಾಲೆಗಳು ಜನರ ಹಾಗೂ ಈ ಸಮಾಜದ ಗಮನ ಸೆಳೆಯುವಲ್ಲಿ ಇಂಥ ವ್ಯವಸ್ಥೆಗಳು ಕಾರಣ ಆಗ್ತೇವೆ. ನೀವೆಲ್ಲರೂ ಬಂದಿದ್ದೀರಿ, ಚೆನ್ನಾಗಿ ಮಾಡ್ರಿ. ನಾ ಇನ್ನೂ ಒಂದು ಏನು ಹೇಳೋದು ಅಂತಂದರೆ, ಎಲ್ಲ ಶಿಕ್ಷಕರಿಗೆ ನೀವು ಮಾಡಿದಂಥದ್ದನ್ನು ಶಾಲೆಗಳಲ್ಲಿ ಬಳಸಿ. ಅಕಸ್ಮಾತ್ ನಿಮಗೇನಾದ್ರೆ ಟೈಮ್ ಇದ್ದಾಗ ಯಾರೋ ಒಬ್ಬರು ಹಿರಿಯ ಮನೆ ಶಾಲೆ ಇರ್ತಾರೆ, ಆ ಹುಡುಗರ ಕಡೆಯಿಂದ ಎಲ್ಲರಿಗೂ ಹೇಳಿಸ್ರಿ. ಅಂದರೆ ಏನು, ಅದು ಹೆಚ್ಚೆಚ್ಚು ಪ್ರಾಕ್ಟೀಸ್ ಆಗ್ತದೆ, ಉದಾಹರಣೆ ಆಗ್ತದೆ, ದೃಢೀಕರಣ ಆಗ್ತದೆ. ನೀವು ಮಾಡಿದಂಥ ಮಕ್ಕಳಲ್ಲಿ ಕೂಡ ನಿಮ್ಗಿಂತ ಚಲೋ ಕಲೆಗಳಿದ್ದಾವೆ, ನಾವು ನೋಡಿದ್ದೇವೆ. ನಮಗೆ ಬರೆದಂಥ ವಿಚಾರಗಳು ನಮ್ಮ ಮಕ್ಕಳಿಗೆ ಎಷ್ಟೋ ಚಂದ ಬಂದಿರ್ತವೆ, ನಮಗದ ಐಡಿಯಾನೇ ಬಂದಿರಲ್ಲ. ಅಂಥವುಗಳನ್ನೆಲ್ಲ ನೀವು ಕೂಡಿಸಿ ಮಕ್ಕಳಲ್ಲಿರುವಂತಹ ವಿದ್ವತ್ತನ್ನು ಹೊರ ಹಾಕೋಕ್ಕೆ, ಅದರ ಜೊತೆಗೆ ನಿಮ್ಮ ವಿದ್ವತ್ತನ್ನು ಅನ್ವಯಿಕ ವಿಧಾನವನ್ನು ಹೊರಹೊಮ್ಮಿಸೋಕೆ ಇದೊಂದು ಏನಾಗ್ತದೆ ಅಂತಂದರೆ, ಇದೊಂದು ಸಂಘಟನೆ, ಇದೊಂದು ಇವತ್ತು ನಾವು ಪೆಡಾಗೋಜಿ ಕಾರ್ಯಕ್ರಮ ಪರಿಣಾಮಕಾರಿಯಾಗ್ತದೆ ಅಂತ ಹೇಳ್ತಾ, ಇವತ್ತು ನನಗೆ ಕರೆದು ತಮ್ಮೆಲ್ಲರನ್ನ ನೋಡುವಂತಹ ಭಾಗ್ಯ
ನೀವೇನು ಮಾಡಿದ್ದೀರಿ ಅನ್ನುವಂಥದ್ದನ್ನು ನನಗೂ ಕೂಡ ತಿಳಿಸುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. जय हिंद, जय कर्नाटक. धन्यवाद मॅडम. मॅडमने अतिशय सुंदर असे विचार सर्वांना दिलेले आहेत. आमच्या सरकारी शाळेमध्ये असणारी मुलं फक्त बौद्धिकदृष्ट्याच प्रगत होत नाही, तर ती मानसिक आणि अतिशय संस्कारमयी अशा अनेक सुंदर वातावरणात ती वाढतात आणि अतिशय चांगले मौलिक विचार त्या मुलांच्या मध्ये रुजतात आणि समाजामध्ये एक यशस्वी नागरिक बनण्यासाठी आमच्या शाळा, सरकारी शाळा या अतिशय महत्त्वपूर्ण कामगिरी बजावतात. असे मौलिक छान विचार त्यांनी आमच्यासोबत शेअर केलेले आहेत. आणि आपली मातृभाषा, मग ती मराठी असो कन्नड असो, जर ती टिकवायची असेल तर सरकारी शाळेमधून किंवा मातृभाषेमधून शिक्षण देणे हा एकमेव पर्याय आहे. आणि मॅडमनी सांगितलं की आम्ही आमच्या मुलांना इंग्लिश मीडियममध्ये घालतो आणि त्यानंतर एका वेळेला विचार येतो की आम्ही सरकारी शाळेमध्ये आमच्या मुलांना का घातलेलं नाहीये. मग हा विचार प्रत्येकाच्या मनात येतोच आणि थोडाफार हा अनुभव प्रत्येकाला असेलच. तेव्हा मातृभाषेतून शिकलेलं मूल हे मानसिकदृष्ट्या अतिशय वृद्धिंगत होतं. प्रत्येक गोष्ट ते आपल्या परीने समजून घेतं आणि आपल्या परीने सोडवून सांगतं. तेव्हा मातृभाषेतून मुलांना शिकवा हा मॅडमने दिलेला अतिशय सुंदर संदेश आम्हा सर्वांच्यापर्यंत पोहोचलेला आहे. खूप खूप धन्यवाद मॅडम. यानंतर या कार्यक्रमाला उद्देशून आमच्या शाळेच्या सहशिक्षिका श्रीमती गाडगीळ टीचर आपल्यासमोर आपले मत व्यक्त करतील. एथली गोड गोजिरी जशा फुलांच्या माळा, मुले एथली गोड गोजिरी जशा फुलांच्या माळा, मानवतेचे पवित्र मंदिर सुंदर माझी शाळा, मानवतेचे पवित्र मंदिर सुंदर माझी शाळा. आज माझ्या या संत मेलगे विद्यालयाच्या प्रांगणामध्ये टॉय बेस्ड पेडागॉजी आधारित कार्यक्रम आयोजित केलेला आहे. कार्यक्रमाला खूप वेळ झालेला आहे आणि शिक्षक या नात्याने मला याचं अवधान पाहिजे. तर फार वेळ तुमचा घेणार नाहीये, पण काही गोष्टी तुमच्यासमोर मांडाव्याशा वाटल्या म्हणून सांगितलं मॅडमला की मी 2 मिनिटं बोलते. हे असे जे आम्ही कार्यक्रम करतो ना, तर याच्यामध्ये आमचा वेळ किती फुकट जातो असं प्रत्येक शिक्षकाला वाटतं की किती धावपळ होते, आम्हाला इकडून यावं लागतं तिकडून यावं लागतं आणि मग हे सगळं करायसाठी वेळ लागतो. तर याच्यामध्ये एक गोष्ट तुमच्या लक्षातच येत नाही की तुम्ही हेच करायचंय आम्हाला शाळेमध्ये. हीच शाळा आहे आपली. हे तयार करत असताना आम्ही मुलांना खूप गोष्टी शिकवून जातो. टॉय बेस्ड जेव्हा तुम्ही मुलांना शिकवायला लागता त्यावेळेला मुलं किती आनंदाने शिकत असतात याचा अनुभव तुम्ही घ्यायला शिका. मुलांना जर तुम्ही विचारलं की मुलांनो आपण या 4 भिंतीमध्ये वर्गामध्ये बसून शिकूया की वर्गाच्या बाहेर जाऊन शिकूया, मुलांच्याकडून तुम्हाला काय उत्तर येतं? तुम्हाला वर्गाच्या बाहेर. मुलांना वर्ग नाही आवडत, मुलांना पुस्तक नाही आवडत, मग पुस्तक न घेता शिकवायचं आपण. मुलांना काय आवडतं हे शिकवण्यासाठी आम्ही इथे येतो. आम्हाला काय आवडतं ते नाही, कारण आम्ही एवढे मोठे झालेले असतो. हे सगळं काय आहे आम्हाला अगदी साधं वाटत असतं, पण त्यांच्यासाठी ते नवीन असतं. प्रत्येक गोष्ट मूल इथं नवीन शिकत असतं. हत्ती शिकवत असताना जर हत्ती काढून दाखवलात की नाही, ती इतकं छान निरीक्षण करतात त्या हत्तीचं. कान कसे आहेत, त्याचे सुळे कसे आहेत, त्याची तोंड कशी आहे, असाच हत्ती बघणं वेगळं आणि सर किंवा टीचर काढत असताना बघणं वेगळं. मुलांना क्रियाशील ठेवायला पाहिजे. तर आम्ही या सगळे नियम केले पाहिजेत. वर्गामध्ये शिकवायला, आता मराठी शिकवायला या किंवा सायन्स शिकवायला या. माझ्या वर्गात मी सायन्स शिकवत असताना मुलं म्हणतात की टीचर TV वर दाखवा. मला इथं कळतं की मी बहुतेक शिकवलेलं यांना नाही आवडत, त्यांना TV वरचं आवडतं. एखादी हृदय काढायचं आहे मला, हृदयाची आकृती, तर आम्ही जर काढायला लागलो की टीचर थांबा, आम्ही काढतो. त्यांना कळतं की टीचरांची जी आकृती आहे ती माझ्या एवढी चांगली येणार नाही आणि प्रत्येक मूल हृदयाची आकृती काढण्यासाठी धडपडायला लागतं.
आणि हेच जे सायकोलॉजिस्ट आहेत ना त्यांनी या मुलांची मानसिकता ओळखून आम्हाला हे हसत खेळत शिक्षण द्यायला शिकवलेलं आहे. Okay. We'll just continue.
माती ती तेवढी विकत नाही जर ती काळीमध्ये प्रत्येक काळी माती दाखवली नाही संख्या आमचा नमस्कार, आलाय तुम्ही पण? थांबा की हे बघा ना ಅಂದ್ರೆ ನಾವು ಉತ್ಸಾಹದಿಂದ ನಮ್ಮ ವಿದ್ಯಾರ್ಥಿಗಳು ಟೆಸ್ಟ್ ಮಾಡ್ಬಾರ್ರಿ. ಈಗ ಹೆಂಗೆ ನಾವು DLM ನನ್ನ DLM ಒಂದು ಕಾಂಪಿಟೇಷನ್ ಐತಿ ಅಂತೇಳಿ ಎಲ್ಲ ನೋಡಿ ಕಾಂಪಿಟೇಷನ್ ಎಲ್ಲ ನೀವು ರೆಡಿ ಮಾಡಿರ್ತೀರಿ, ರೆಡಿ ಮಾಡ್ಕೊಂಡು ಅದೇ ರೀತಿಯಾಗಿ ತರಗತಿಯಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಇವೆಲ್ಲ ಸರ್ಟಿಫಿಕೇಟ್ ಇವೆಲ್ಲ ಪ್ರದರ್ಶನ ಅಥವಾ ನಿಮ್ಮಲ್ಲಿ ಒಂದು ಪ್ರತಿಯೊಂದು ಶಿಕ್ಷಕರಲ್ಲಿ ಒಂದು ಕ್ಯಾಲೆಂಡರ್ ಇತ್ತು ನೋಡಿ